ಇದೀಗ ನಮ್ಮೊಂದಿಗೆ ಹೊಸರಡ್ಕ ದೇವಸ್ಥಾನದ ಬ್ರಹ್ಮಕುಂಭಾಭಿಷೇಕದ ಅಧ್ಯಕ್ಷರಾಗಿರುವಂತಹ ಯುವ ನಾಯಕರು ರಕ್ಷಿತ್ ಶಿವರಾಮ್ ಅವರು ನಮ್ಮೊಂದಿಗಿದ್ದಾರೆ. ನಮಸ್ತೆ ಸರ್. ನಮಸ್ತೆ. ಸರ್, ಭಾರಿ ಒಂದು ವಿಜೃಂಭಣೆಯಿಂದ ಏಪ್ರಿಲ್ 28ರಿಂದ ಮೇ 1ರವರೆಗೆ ಬ್ರಹ್ಮಕುಂಭಾಭಿಷೇಕ ನಡೀಲಿಕ್ಕಿದೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಹೊಸರಡ್ಕ ಕ್ಷೇತ್ರ ನಮ್ಮ ಗರಡಿಯ ಪರಂಪರೆಯಲ್ಲಿ ಒಂದು ವಿಶಿಷ್ಟವಾದ ಗರಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಕಾಲಗರ್ಭದಲ್ಲಿ ಸಿಲುಕಿಕೊಂಡಿದ್ದಂಥ ಈ ಕ್ಷೇತ್ರ ಸರಿಸುಮಾರು 25 ವರ್ಷಗಳಿಂದ ಇಲ್ಲಿ ದೈವಗಳಿಗೆ ನೇಮ ನಿಂತೋದಂಥ ಒಂದು ಕಾಲಘಟ್ಟ ಇತ್ತು. ಅದಾದ ನಂತರ ಪ್ರಶ್ನಾ ಚಿಂತನೆ ಮಾಡಿದ ನಂತರ ಒಂದು ಸೂತ್ರ ಬಂತು. ಒಂದು 2017 ಆಸುಪಾಸಿನಲ್ಲಿ ಇಲ್ಲಿ ಪ್ರಪ್ರಥಮವಾಗಿ ದೇರಾಜೆ ಬೆಟ್ಟದಲ್ಲಿ ಜೀರ್ಣೋದ್ಧಾರ ಆಗಿ ಅಲ್ಲಿ ಬ್ರಹ್ಮಕಲಶ ಆಗಬೇಕು, ನಂತರ ಇದಾಗಬೇಕು ಅಂತ ಒಂದು ದೇವರ ಒಂದು ನುಡಿ ಆದ ನಂತರ ಇಲ್ಲಿ ಊರ ಎಲ್ಲರೂ ಸೇರಿ ವಿಶೇಷವಾಗಿ ನಮ್ಮ ಜಯರಾಮ್ ಬುಣ್ಣೂರವರ ನೇತೃತ್ವದಲ್ಲಿ, ಇದರ MS ಪೂಜಾರಿ ಅವರ ಒಂದು ನೇತೃತ್ವದಲ್ಲಿ ಮತ್ತು ಎಲ್ಲ ಯುವಕರ ಮತ್ತು ಎಲ್ಲ ಹಿರಿಯರ, ನಮ್ಮ ಹೇಮರಾಜರವರ ನೇತೃತ್ವದಲ್ಲಿ ಇವರೆಲ್ಲರೂ ಸೇರಿ ಎಲ್ಲ ಯುವಕರನ್ನು ಒಟ್ಟು ಮಾಡಿ, ಊರ ಎಲ್ಲರನ್ನು ಒಟ್ಟು ಮಾಡಿ ಇಲ್ಲೊಂದು ಗರಡಿಯ ನಿರ್ಮಾಣ ಮಾಡಬೇಕು ಅಂತ ಹೇಳಿದಾಗ, ಇಲ್ಲಿ ಬಡವ ಶ್ರೀಮಂತ ಎನ್ನುವ ಭೇದ ಇಲ್ಲದೆ ಎಲ್ಲರೂ ತನುಮನ ಧನದ ಸಹಾಯವನ್ನು ಮಾಡಿ ಇವತ್ತು ಶರವೇಗದಲ್ಲಿ ಒಂದು ಗರಡಿ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ಅದು ಹೊಸರಡ್ಕ ಗರಡಿ ಅಂತ ಬಹಳ ಹೆಮ್ಮೆಯಿಂದ ನಾವು ಹೇಳಲಿಕ್ಕೆ ಆಗ್ತದೆ. ಇವತ್ತು ನೀವು ಅಲ್ಲಿ ಬಂದು ನೋಡ್ಬೋದು ಎಷ್ಟು ಜನ ಅಲ್ಲಿ ಶ್ರಮದಾನವನ್ನ ಮಾಡ್ತಿದ್ದಾರೆ. ಬೇರೆ ಬೇರೆ ಕೆಲಸಗಳನ್ನ ತಾವೇ ಹಂಚಿಕೊಂಡು ತಮ್ಮ ದೈನಂದಿನ ಕೆಲಸ ಬಿಟ್ಟು ಈ ಒಂದು ದೇವರ ಕೆಲಸಕ್ಕೆ ಎಲ್ಲರೂ ಇಳಿದಿದ್ದಾರೆ ಎಂದು ಇದೊಂದು ವಿಶೇಷವಾಗಿ ಈ ಒಂದು ಆಮಂತ್ರಣ ಪತ್ರಿಕೆಯನ್ನ ಬಿಡುಗಡೆ ಮಾಡಲಿಕ್ಕೆ ನಾವು ಯಾರು ಮಾಡಬೇಕು ಅಂತ ಹೇಳಿದಾಗ ಎಲ್ಲರ ಒಕ್ಕಳರ ಅಭಿಪ್ರಾಯದಿದ್ದು ಇದು ಅಜಿಲ ಸೀಮೆ ಅರಸರು ಮಾಡಬೇಕು, ಅವರ ಅರಮನೆಯಲ್ಲಿ ಆಗ್ಬೇಕು ಅಂತ ಹೇಳಿದ್ರು. ಇವತ್ತೊಂದು ಬಹಳ ಒಳ್ಳೆಯ ದಿನ. ಇವತ್ತು ನಿಮ್ಗೆ ಗೊತ್ತಿರಬಹುದು, ಸಾಕಷ್ಟು ಕಡೆ ಸಾಕಷ್ಟು ಕಾರ್ಯಕ್ರಮಗಳಿದೆ, ಯಾರಿಗೂ ಬಿಡುವಿಲ್ಲ ಅಂತ ಒಂದು ದಿನ, ಬಹಳ ಪುಣ್ಯದ ದಿನ. ಈ ಒಂದು ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆ ಮಾಡಿದ್ದೇವೆ. 25 ವರ್ಷಗಳ ಹಿಂದಿನ ಗತವೈಭವ ಮತ್ತೆ ಮರುಕಳಿಸುತ್ತೆ. 28ನೇ ತಾರೀಕಿನಿಂದ 1ನೇ ತಾರೀಕಿನವರೆಗೂ ಆ ವೈಭವವನ್ನ ನೋಡ್ಲಿಕ್ಕೆ ಎಲ್ಲರೂ ಬರಬೇಕು. ಮಾಧ್ಯಮದವರು ಅತಿಯಾದ ಹೆಚ್ಚಿನ ಪ್ರಚಾರವನ್ನ ಕೊಡಬೇಕು ಮತ್ತು ಊರವರು ಬಂದು ಆ ದೇವರ ಆಶೀರ್ವಾದವನ್ನ ಪಡ್ಕೊಳ್ಬೇಕು ಅಂತ ಹೇಳ್ತೇನೆ.